ಹೆಸರು ದೇಶದಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಟ್ರಬಲ್ ಆಗಿದ್ದು ರೊಟ್ಟಿ ಕೇಂದ್ರಗಳಿಗೆ ತಟ್ಟಿದ ಸಿಲಿಂಡರ್ ಸಂಕಷ್ಟ. ಯಾದಗಿರಿ ನಗರದ ವಿವಿಧೆಡೆ ಇವೆ 100ಕ್ಕೂ ಹೆಚ್ಚು ರೊಟ್ಟಿ ಕೇಂದ್ರಗಳು. ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಜೋಳದ ರೊಟ್ಟಿ ಬೆಲೆ ಕೂಡ ₹1 ಹೆಚ್ಚಿಸಿದ ರೊಟ್ಟಿ ಕೇಂದ್ರಗಳು. ಪ್ರತಿ ಜೋಳದ ರೊಟ್ಟಿ ₹7 ಬದಲು ಇದೀಗ ₹8 ಹೆಚ್ಚಳ. ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ದರ ಏರಿಕೆಯಾಗಿದೆ. ಗ್ರಾಮೀಣ ಭಾಗದಿಂದ ಸೌದೆ ಒಲೆ ಮೇಲೆ ಮಾಡಿದ ರೊಟ್ಟಿ ಖರೀದಿ ಮಾಡಿ ಮಾರಾಟ ಮಾಡುತ್ತಿರುವ ಮಹಿಳೆಯರು ಹೆಚ್ಚಿನ ಹಣ ನೀಡಿ ವಾಣಿಜ್ಯ ಸಿಲಿಂಡರ್ ಖರೀದಿ ಮಾಡಿ ರೊಟ್ಟಿ ಮಾಡ್ತಿದ್ದಾರೆ ಮಹಿಳೆಯರು. ಇನ್ನು ಅದೇ ರೀತಿ ಸೌದೆ ಒಲೆ ಮೇಲೆ ಮಾಡಿದ ರೊಟ್ಟಿ ಮಾಡಲು ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗುತ್ತೆ. ಹೀಗಾಗಿ ಇದರಿಂದ ರೊಟ್ಟಿ ಮಾರಾಟ ಮಾಡುವ ರೊಟ್ಟಿ ಕೇಂದ್ರದವರು ಪ್ರತಿ ಒಂದು ಜೋಳದ ರೊಟ್ಟಿಗೆ ₹1 ಹೆಚ್ಚಳ ಮಾಡಿದ್ದಾರೆ. ಇನ್ನು ರೊಟ್ಟಿ ದರ ಏರಿಕೆಯಿಂದ ವ್ಯಾಪಾರ ಕಡಿಮೆ ಆಗಿದೆ. ಹೀಗಾಗಿ ಮಹಿಳೆಯರು ಸಂಕಷ್ಟ ಅನುಭವಿಸುವಂತಾಗಿದೆ. ಯಾದಗಿರಿ, ಲಕ್ಷ್ಮೀನಗರ, ಬಸವೇಶ್ವರ ನಗರ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿ ರೊಟ್ಟಿ ಮಾಡಿ ಬದುಕು ಸಾಗಿಸುತ್ತಿದ್ದ ಮಹಿಳೆಯರು ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು ರೊಟ್ಟಿ ಮಾರಾಟ ಮಾಡಿ ಸ್ವಾಭಿಮಾನ ಬದುಕನ್ನ ಕಟ್ಟಿಕೊಂಡ ಮಹಿಳೆಯರು ಇದೀಗ ಸಂಕಷ್ಟ ಪಡುವಂತಾಗಿದೆ. ನಮಗೆ ಕಷ್ಟ ನೋಡಿ ಇಲ್ಲಿ ಮಾಡೋದು ಸಮಸ್ಯೆ ಅದು ಬಿ ಸರಿಯಾಗಿ ಸಿಗ್ತಾರೆ. ₹8 ಮಾಡಿರಲ್ಲ ₹1 ಹೆಚ್ಚಿಗೆ ಮಾಡಿ ಸರ್. ಅದಕ್ಕೆ ರೊಟ್ಟಿ ಯಾರ್ದು $2,000 ಕೊಟ್ಟಾರ್ರಿ ಸರ್ ಅವಾಗ ಸಿಲಿಂಡರ್. ಹೆಚ್ಚಿಗೆ ಆಯ್ತು ಏನಾಯ್ತಾರ ಆಯ್ತು ಅಂತ ಹೇಳ್ತಾರ್ರಿ. ಮೊದಲು ನಮ್ಮ ರೇಟಿಂಗ್ ನಾವೇ ಕೊಡ್ತಿದ್ದೀವಿ ಸರ್. ಅದೇ ಅಲ್ಲತ್ತೀವ್ರಿ. ಮತ್ತು ಹೆಂಗೆ ಬದುಕಬೇಕು, ಯಾವಾಗ ಚಾಲು ಆಗ್ತದೆ, ಯಾವಾಗಲ್ಲ ಅದೇ ಟೆನ್ಷನ್ನಾಗ ನಾವು ಕುಂತೀವ್ರಿ. ಮತ್ತು ಯಾವಾಗ ಆಗಬೇಕು ಅದು ಕಡ್ಗೆ ಮೇಲೆ ಮನ್ಯಾಗ ಮಾಡ್ಕೇಸಿ ತರ್ತೀವ್ರಿ ಒಟ್ಟಿ ತಿಪ್ಲಿಗೆ ಹೆಂಗೆ ಮಾಡಬೇಕು ಅದು ಅದೇ ಟೆನ್ಷನ್ನಾಗ ಸಾಲ ಸೆಫ್ಟಿ ತೊಗೊಂಡು ಕೇಸಿ ಮಾಡ್ಕೇಸಿ ಇದ್ರ ಮ್ಯಾಗೆ ಕುಂತೀವ್ರಿ. ಮತ್ತು ಹೆಂಗೆ ಮಾಡಬೇಕು ಅದು ಅಂದ್ಕೆ ಟೆನ್ಷನ್ನಾಗ ಅಷ್ಟೇ ಕುಂತೀವ್ರಿ ನಾವು. ಕಡ್ಗೆ ಮೇಲೆ ಮಾಡಿತಾರಲ್ಲತ್ತೀವ್ರಿ ಮನೆಗಳಿಂತ. ಇಲ್ಲಿ ಒಂದೇ ಗ್ಯಾಸ್ ತದ್ದು ಸಿಕ್ಕಾದ್ರಿ ಅದ್ರ ಮ್ಯಾಗೆ ₹1 ಹೆಚ್ಚಿಗೆ ಮಾಡಿದ್ರೆ ಬರಲ್ಲಾಗ್ಯಾರಿ. ಹೆಂಗೆ ಮಾಡಿರಿ ಅಂತ ಕೇಸಿ ಒಂದೇ ಮಾಡ್ಬೇಕಾಗ್ತದೆ. ಕಡ್ಗೆ ಮೇಲೆ ಸ್ವಲ್ಪ ಮಾಡ್ಕೋತೀವ್ರಿ. ಇಲ್ಲಿ ಬಿಸಿ ರೊಟ್ಟಿ ಅವು ಹಾಕಲಾಕ ಕಡ್ಗೆ ಮೇಲೆ ಮನೆಯಲ್ಲಿಂದ ಕಟ್ತಾರಲ್ಲತ್ತೀವ್ರಿ. ಒಂದಿನಾಗೆ ಅದಲ್ಲತ್ತೀವಿ ₹200 ಹಾಕ್ತಾವ್ರಿ ನಮ್ಮ ಮೇಲೆ ಮಾಡೋದಂಗೆ. ರೊಟ್ಟಿ ತಿಪ್ಲಿಗೆ ರೊಟ್ಟಿ ಉಣಲ್ಲ, ಕೂಳು ಉಣಲ್ಲ, ಹಂಗೆ ಮಾಡ್ಕೋತೀವ್ರಿ. ಹಂಗೆ ಏನು ಮಾಡಬೇಕು ಈಗ ಅದ್ರ ಟೆನ್ಷನಾಗ ಅಷ್ಟೇ ಕುಂತೀವ್ರಿ. ಲಕ್ಷ್ಮೀ